ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ಲು ಇದೇ ಡಿಸೆಂಬರ್ 11 ಅರ್ಲಿ ಮಾರ್ನಿಂಗ್ 6:30ಗೆ ರಿಲೀಸ್ ಆಗ್ತಾ ಇದೆ. ಬಹುಶಃ ಇವತ್ತು ಆ ವ್ಯಕ್ತಿ ಹೊರಗಡೆ ಇದ್ದಿದ್ರೆ ಆ ಸಿನಿಮಾದ ಪ್ರಮೋಷನ್ಸು, ಆ ಸಿನಿಮಾದ ಬಿಸ್ನೆಸ್ಸು ಬೇರೆಯದೇ ರೂಪ ಪಡ್ಕೊಳ್ತಾ ಇತ್ತು. ಅವರ ಅನುಪಸ್ಥಿತಿಯಲ್ಲಿ ಆ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಅವ್ರು ದರ್ಶನ್ ಅಂದಿದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ ಸರ್? ದರ್ಶನ್ ಅಂದಿದ ತಕ್ಷಣ ನನ್ನ ತಲೆಗೆ ಬರೋದೇ ದರ್ಶನ್ ಒಳ್ಳೆ ನಗು, ಆಮೇಲೆ ನನ್ನ ಹತ್ರ ಮಾತಾಡುವ ಅಣ್ಣ ಅದಂತ ಹೇಳುವಂಥ ಮಾತು, ಆ ವಾಯ್ಸು ನನಗೆ ಯಾವಾಗಲೂ ಅದು ಕಾಡ್ತಾನೇ ಇರುತ್ತೆ ನನಗೆ. ಅದಲ್ದಿರ ಚಿಕ್ಕ ವಿಷಯಕ್ಕೆ ಕೋಪ ಆಗ್ಬಿಡೋದು ಆತನಿಗೆ, ಅದು ಆ ಕೋಪ ನೋಡೋದು ನಗು ಬರೋದು ನನಗೆ. ಏನಪ್ಪ ಹಿಂಗೆ ಕೋಪ ಮಾಡ್ಕೋತಾನೆ, ಏನು ಮಾಡೋಕ್ಕಾಗುತ್ತೆ? ಯಾರು ಕೋಪಿಸ್ಕೊಳ್ಳಿಲ್ಲ, ಯಾರು ಕೋಪ ಬರಲಿಲ್ಲ, ಯಾರು ಎಲ್ಲಿ ಮಾತು ತಪ್ಪಲಿಲ್ಲ. ಅದು ನಾವು ಕೆದಕ್ ನೋಡಿಬಿಟ್ರೆ ನಾವೇ ತಪ್ಪಿರ್ತೀವಿ, ಮಹಾನ್ ವ್ಯಕ್ತಿಗಳು ತಪ್ಪಿರ್ತಾರೆ. ಅಲ್ಲ, ನೋಬಡಿ ಇಸ್ ಪರ್ಫೆಕ್ಟ್ ಇನ್ ದಿಸ್. ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ, ಫರ್ಗಿವ್ ಆ್ಯಂಡ್ ಫರ್ಗೆಟ್. ಮರೆತು ಬಾಳೋನೆ ಮನುಷ್ಯ. ವೆರಿ ಟ್ರೂ. ನಾವು ಸ್ವಲ್ಪ ಮರೆತು ಮನುಷ್ಯತ್ವನ ತೋರಿಸಿ ಪ್ರೀತಿಯಿಂದ ಒಳಗೆ. ಈಗ ನಮ್ಮ ಅಪ್ಪ ಅಮ್ಮ ಎಷ್ಟು ತಪ್ಪು ಮಾಡಿದ್ರು ನಮ್ಮ ಮಕ್ಕಳು ಅಂತ ಕ್ಷಮಿಸ್ತಾರಲ್ವಾ, ಆ ಭಾವನೆ ನಾವು ಬೆಳೆದು ನಿಂತ ಮೇಲೆ ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಯಾಕೆ ನಮ್ಗೆ ಇದಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಡೀ ಜನತೆ ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮ ಹತ್ರ ಹಣ ಇರ್ಬೋದು, ಹೋಗ ನಿಂದೇನೋ ನನಗೆ, ಅವನೇನು ನನಗೆ ಬರ್ಬೇಕು, ಅದು ಬರಬಾರ್ದು ಮೈಂಡಲ್ಲಿ. ಅವರೆಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ. ಮುಂದಿನ ತಲೆಮಾರಿಗೆ ನಾವು ಏನು ಕೊಡ್ತೀವಿ ಇದಾದರೂ ನಾವು ಕೊಡಬೇಕು. ಹಾಗೆ ನಮ್ಮ ಅರೋಗ್ಯನ್ಸಿ ಏನಾಗುತ್ತೆ, ಅವ್ರು ಕಲಿತಾರೆ. ಅಭಿಮಾನಿಗಳು, ಒಂದೊಂದು ಅಭಿಮಾನಿಗಳು ಕ್ಲಾಶ್ ಆಗಿ ಹೋಗ್ಬಿಟ್ರೆ ಪ್ರೊಡ್ಯೂಸರ್ ಹೊಡ್ತಾ ತಿಂದ್ಬಿಡ್ತಾರೆ. ನಾ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರೀತಿ ಕಲೀರಪ್ಪ ಅಂತಂತ ಹೇಳ್ಬಿಟ್ಟು. ಪ್ರೀತಿ ಕಲೀರಿ, ನಿಮ್ಗೆ ಆಗಲ್ಲ. ಇಲ್ಲಿ ಬರ್ನ್ ಆಗ್ತಾನೆ ಇರುತ್ತೆ, ನನಗೂ ಆಗಿರುತ್ತೆ ಎಷ್ಟೋ ಟೈಮು. ನಾನು ಮಾಡ್ಬಿಟ್ಟು ಡ್ಯಾನ್ಸರ್ ಅಂತಂತ ಹೇಳ್ತಾರೆ. ಪ್ರಭುದೇವ ಅವ್ರು ಇಲ್ವಾ, ಸರಿ ಇದರಿಂದ ಜಾವೇದ್ ಜಾಫ್ರಿ ಇರಲಿಲ್ವಾ, ಅದು ಆನಂದ್ ಬಾಬು ಅವ್ರು ಇರಲಿಲ್ವಾ? ಇವಾಗ ತಗೊಳ್ರಿ, ಈಗ ನಮ್ಗೆ ಟೈಗರ್ ಶ್ರಾಫ್ ಬಂದಿದ್ದಾರೆ, ಅವ್ರು ಫೈಟು ಮಾಡ್ತಾರೆ, ಡ್ಯಾನ್ಸು ಮಾಡ್ತಾರೆ, ಎಲ್ಲರಿಗಿಂತ ಫಾಸ್ಟ್ ಇದ್ದಾರೆ. ಹಾಗಾದರೆ ನಾವು ಅವ್ರು ನೋಡಿ ಹಾಗನ್ಸುತ್ತೆ ಮನಸ್ಸಿಗೆ. ಹಾಗನ್ಸಿದ್ರೆ ಅದು ಎಷ್ಟು ಒಳ್ಳೆ ಕಲಾವಿದರು ಹೆಂಗೆ ಮಾಡ್ತಾ ಇದ್ದಾರಪ್ಪ ಅಂತ ನಾವು ಸಂತೋಷ ಪಡಬೇಕೆ ಹೊರತು ನಮ್ಮನ್ನು ಮೀರಿಸಿ ಇಲ್ಲ, ಅದು ಬರಬಾರ್ದು ನಮಗೆ. ಎರಡನೇದು ಯೂನಿಟಿ ಬರಬೇಕು, ಕೋಆಪರೇಷನ್ ಬರಬೇಕು. ಈಗ ಅಲ್ಲಿ ಹಾಗೆ ಒಂದು ಎಲ್ಲ ಕಲಾವಿದರು ಸೇರಿ ಮಾಡಿದ್ರು, ಯಾವ್ಯಾವ ಸ್ಟೇಟ್ನವರು. ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಸೇರಿ ಮಾಡಿರಿ. ಯು ಗಿವ್ ಒನ್ ವೆರಿ ಬ್ಯೂಟಿಫುಲ್ ಸಿನಿಮಾ. ಈ ಥರ ಇನ್ನೊಂದು ಥರ ಮಾಡಿರಿ ನೀವು. ಮಲ್ಟಿ ಸ್ಟಾರ್ ಯಾಕಾಗಲ್ಲ? ಆಗತ್ತೆ. ಆ ಕಾಲದಲ್ಲಿ ಯಜಮಾನ ಹಬ್ಬ ನಮ್ಮಲ್ಲಿ ಅಲ್ವಾ. ಇವಾಗ ಅಷ್ಟು ಜನನ ಇಟ್ಕೊಂಡು ಒಂದು ಸಿನಿಮಾ ಕಟ್ಟೋದು ಬಹಳ ಅದು ನನ್ನೇನು, ಇಟ್ ಶುಡ್ಂಟ್ ಬಿ ಚಾಲೆಂಜಿಂಗು, ಇಟ್ ಶುಡ್ ಬಿ ಸೆಲೆಬ್ರೇಟಿಂಗು. ಖುಷಿಯಾಗಿರ್ಬೇಕು, ಸೆಲೆಬ್ರೇಷನ್ ಆಗಬೇಕು. ಎಲ್ಲರೂ ತೋಳ ಮೇಲೆ ಕೈ ಹಾಕೊಂಡು ಬನ್ನಿ ಸೇರಿ ಮಾಡೋಣ ಅಂತ ಮಾಡಬೇಕು. ಅಂಥ ದಿನ ಬರಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ಖಂಡಿತ ಯಾರಿಗೂ ದೇವರಾಣೆಗಳು ಹರ್ಟ್ ಮಾಡೋಕ್ಕೆ ನಾನು ಯಾರ ಮೇಲೇನೂ ನನಗೆ ಬೇಜಾರಿಲ್ಲ, ಇದಿಲ್ಲ. ಆಮೇಲೆ ನಾನು ಇಂಡಸ್ಟ್ರಿನಲ್ಲೂ ಇಲ್ಲ. ಆದರೆ ನನ್ನ ಮನಸ್ಸಿಗೆ ಏನಾಗ್ತದೆ, ನಮ್ಮ ಕನ್ನಡ ಇಂಡಸ್ಟ್ರಿನೂ ಚೆನ್ನಾಗಾಗಬೇಕು. ಚೆನ್ನಾಗಿದೆ, ಅದು ಇನ್ನೂ ಚೆನ್ನಾಗಾಗಲಿ ಅಂತೀವಿ ಅಷ್ಟೇ. ಶ್ರೀರಂಗಪಟ್ಟಣದಲ್ಲಿ ದರ್ಶನ್ ಅವರಿಗೆ ಅವರ ಸಿನಿ ಜರ್ನಿಗೆ ಒಂದು ಸಮಾರಂಭ ಮಾಡಿದ್ರು, ಅದಕ್ಕೆ ನೀವು ಕೂಡ ಒಬ್ಬ ಅತಿಥಿಯಾಗಿ ಹೋಗಿದ್ರಿ. ಆ ಕ್ಷಣಗಳನ್ನ ಆಮೇಲೆ ಹಾಕೋದಾದ್ರೆ ಸರ್? ಕ್ಷಣಗಳನ್ನ ಅಂದರೆ ಪಾಪ ಅವರು ಪೋಸ್ಟಲ್ಲಿ ಕೂಡ ನನ್ನ ಫೋಟೋನ ಹಾಕಿ, ಅಣ್ಣ ನೀವು ಬರಬೇಕು ಅಂತ. ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ, ಅಣ್ಣ ಬರ್ತಾ ಇದ್ದೀರ ತಾನೆ, ಬರ್ತೀನಿ ಕಣೆ, ಏನೇ ಹಂಗಂತೀಯ ಅಂತ ಹೇಳ್ಬಿಟ್ಟು ಹೇಳಿ ಸ್ವಲ್ಪ ಎಲ್ಲ ಕೂತ್ಕೊಂಡು ಮಾತಾಡಿದ್ದು ಬಿಟ್ಟ ನಂತರ ನಾನಿದ್ದು ಕೂತ್ಕೊಂಡ್ಬಿಟ್ಟು ಆ ದರ್ಶನ್ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಬಂದು, ಏನಣ್ಣ ಹೇಳ್ತೀರಾ, ನೋಡ್ಕೊಂಡು ಹೇಳಿ ಅಣ್ಣ ನೋಡ್ಕೊಂಡು, ನೀನು ಬಾರೇ, ನೀನು ಹಿಂಗೆ ಇರಬಾರ್ದು, ನೀನು ಕರೆಕ್ಟಾಗಿರೋ, ನೀನು ಯಾಕೆ ನೀನು ಹಂಗೆ ಇಲ್ಲಣ್ಣ ಅಂತ ಸಂಕೋಚ ಆಗುತ್ತೆ, ನೀನು ಸುಮ್ಮನೆ ಇರಪ್ಪ ಅಂತಂತೇಳಿ ನಾನು ಕರ್ಕೊಂಡು ನಿಂತ್ಕೊಂಡೇ ಮಾತಾಡಿದೆ. ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಆಲ್ ಕನ್ನಡಿಗರ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ದರ್ಶನ್ ಯಾರು, ನಾನು ಯಾರು, ಎಲ್ಲ ಅಣ್ಣ ತಮ್ಮಂದ್ರೆ ಆಗ್ಬೇಕಾ ಅಂತ ಕೇಳಿದ್ದೆ ಈ ಮಾತನ್ನ. ಭಾಳ ಚೆನ್ನಾಗಿ ಮಾತಾಡಿದ್ದೆ. ಹೀಗಾಗಿ ಆ ಲವ್ ಆ್ಯಂಡ್ ಅಫೆಕ್ಷನ್ ಇರಬೇಕು. ಇದು ವ್ಯವಹಾರದ ಒಳ ರಹಸ್ಯ. ಇದೇ ವ್ಯವಹಾರದ ಒಳ ರಹಸ್ಯ. ಈಗೇನಾಯಿತು, ಆಗಲಿ, ದರ್ಶನಿನ ಪಿಕ್ಚರ್ ಚೆನ್ನಾಗೋಯ್ತು, ನನಗೂ ಅದರ ನೇಮ್ ಬಂದು ಸಂತೋಷ ಪಡೋಣ. ಅರೆ ಗೋ ಇನ್ ನೆಕ್ಸ್ಟ್, ಹೋಗ್ತಾ ಯು ವಿಲ್ ಸ್ಟ್ಯಾಂಡ್ ಶೈನ್ ಲೈಕ್ ದಟ್. ಕ್ರಿಕ್ಟಾ ಎಲ್ಲ ಟೈಮು ತಿಂಗಳು ಬೆಳಕೆ ಇರಲ್ಲ, ಎಲ್ಲ ಟೈಮು ಸೂರ್ಯನೇ ಇರಲ್ಲ. ಆ ಟೈಮ್ ಬಂದಾಗ ಇವ್ರು ಹೋಗ್ತಾರೆ, ಅವ್ರು ಬರ್ತಾರೆ, ಅಷ್ಟೇ. ಅದು ಡೆವಿಲ್ ಸಿನಿಮಾದ ಫಸ್ಟ್ ಸಾಂಗ್ ಬಂದಾಗ ನೀವು ಕಾರಿಂದ ಇಳಿದು ಅದಕ್ಕೆ ಸ್ಟೆಪ್ಸ್ ಕೂಡ ಹಾಕಿದ್ರಿ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯಿತು. ಹೌದಾ? ಇದ್ರೆ ಇರ್ಬೇಕು ನೆಮ್ಮದಿಯಾಗಿ. ಅವನು ಹುಡುಗ, ಇವನು ಗಾಡೀಲಿ ಮುತ್ತು ಇದ್ದ. ಓಕೆ.
ನನಗೆ ಒಂಥರ ಆ ಸಾಂಗ್ ಒಂಥರ ಚೆನ್ನಾಗಿದೆ ಕಣಪ್ಪ, ಹಾಕೋ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓಕೆ. ಹಂಗೆ ಗಾಡಿಯಿಂದ ಇಳಿದ್ಬಿಟ್ಟು ಕ್ಯಾಮ್ರಾ ತೊಗೊಂಡೋಗು ಅಂತೇಳಿ ಹಂಗೆ ಸ್ಪಾಟಲ್ಲಿ ಒಂದೊಂದು ಖುಷಿಯಾಗಿ ಹಂಗೆ ಮಾಡಿಬಿಟ್ಟೆ ನಾನು. ಮಾಡಿಬಿಟ್ಟು ಇರಲಿ ನಮ್ಮ ದರ್ಶನ್ಗೆ ಏನೀಗ ನಾವೇನು ಒಂದು ಆರ್ಟಿಸ್ಟ್ ಆದರೆ ಏನು ದರ್ಶನ ಹಾಡಿಗೆ ನಾವು ಡ್ಯಾನ್ಸ್ ಆಡ್ತಪ್ಪೆ. ಈಗ ಅಣ್ಣವ್ರದ್ದು ಅಶ್ವಮೇಧ ನಿರಂತರವಾಗಿ ನಾನು ಆಡವೆ ವೇದಿಕೆ ಮೇಲೆ. ನನಗೆ ಅವ್ರದ್ದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ನಿರಂತರವಾಗಿ ಆಡುವೆ ವೇದಿಕೆಯಲ್ಲಿ. ತಪ್ಪೇನಿದೆ? ದರ್ಶನ್ ಅವ್ರ ಸಾಂಗಿನ ಡ್ಯಾನ್ಸ್ ಮಾಡೋದು ತಪ್ಪೇನಿದೆ? ಆರ್ಕೆಸ್ಟ್ರಾಗಳು ನಡೆದ್ರೆ ಯಾವಾಗಲೂ ಅಲ್ಲಿ ನಿಮ್ಮ ಉಪಸ್ಥಿತಿ ಇರ್ತಿತ್ತು ಅವಾಗ ಪರ್ಮನೆಂಟಾಗಿ. ಹಾಗಾಗಿ ಇರಲಿ, ದರ್ಶನ ನಮ್ಮವರೇನೆ, ಎಲ್ಲರೂ ನಮ್ಮವರೇ ರೀ ಅಪ್ಪಾಜಿ. ನಾನು ಹೇಳ್ತೀನಿ, ಸುದೀಪ್ ಅವ್ರಿಗಾಗಲಿ ಯಶ್ ಅವ್ರಿಗಾಗಲಿ, ಯು ಶುಡ್ ಬಿಕಮ್ ವೆರಿ ಬಿಗ್ ಬೈ ನಾಟ್ ಗೋಯಿಂಗ್ ಅವೇ ಫ್ರಮ್ ಎನಿಥಿಂಗ್. ಯು ಶುಡ್ ಕಮ್ ಸಿ, ನೀವೇ ನೆಕ್ಸ್ಟ್ ಲೀಡ್ ಮಾಡೋರಪ್ಪ. ವೆರಿ ಟ್ರೂ ಸರ್. ಸಿ, ಕೊಲೆ ಬೇರೆ ಕಲೆ ಬೇರೆ. ಕಲೆ ಇಸ್ ಅಂದರೆ ಒಬ್ಬರಿಂದ ಆಗೋದಲ್ಲ, ಅದು ಒಂದು ಸಿನಿಮಾ ಅಂತಕ್ಕಂಥದ್ದು ಬರೀ ದರ್ಶನ್ ಅವರಿಂದ ಅಂತಲ್ಲ. ಅಲ್ಲಿ ನಿರ್ದೇಶಕರು ಇರ್ತಾರೆ, ನಿರ್ಮಾಪಕರು ಇರ್ತಾರೆ, ಸಾವಿರಾರು ಯೂನಿಟ್ಗಳಿರ್ತವೆ, ಸಾವಿರಾರು ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ಕೋ ಆರ್ಟಿಸ್ಟ್ಗಳಿರ್ತಾರೆ, ಜೂನಿಯರ್ ಆರ್ಟಿಸ್ಟ್ಗಳಿರ್ತಾರೆ, ಎಲ್ಲರದ್ದು ಸೇರಿ ಕಲೆಕ್ಟಿವ್ ಫಾರ್ಮ್ ಆಫ್ ಆರ್ಟ್. ನೋಡಿ ವಿಷಯ ನಾವು ಹೇಳಕ್ಕೆ ಹೋಗಿದ್ರೆ ನೋಡಿ, ಅಷ್ಟು ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈಗ ಆ ಚಿತ್ರ ಚೆನ್ನಾಗಾಗಬೇಕ್ರಿ, ಚೆನ್ನಾಗಾಗಬೇಕು. ಪಾಪ ಮಿಲನ ಪ್ರಕಾಶ್ ಅವರು, ನಾನು ಧೈರ್ಯ ಕೊಟ್ಟಿದ್ದೀನಿ ರೀ ಅವ್ರಿಗೆ, ಒಳ್ಳೇದಾಗುತ್ತೆ ಅಪ್ಪಾಜಿ, ನೀನು ಯೋಚನೆ ಮಾಡ್ಬಿಡ ಅಂತ. ಸರ್ ಥ್ಯಾಂಕ್ ಯು ಸರ್ ಅಂತಂತ ಹೇಳ್ತಾರೆ ಪಾಪ ಮೇಲೆ ಉಸಿರಿಟ್ಕೊಂಡು. ಈಗ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ, ಅದಾಗಬಾರ್ದು. ಅಲ್ಲ, ಅವ್ರಿಗೆ ಆ ಸಿನಿಮಾ ಗೆದ್ದರೆ ಆ ಥರದ 10 ಸಿನಿಮಾಗಳು ಮಾಡುವಂಥ ಸ್ಫೂರ್ತಿ ಅವ್ರಿಗೆ ಸಿಗುತ್ತೆ ಮುಂದೆ. ಬರುತ್ತೆ, ಸಾವಿರಾರು ಜನ ಅದರಿಂದ ಇಂಪ್ರೂವ್ ಆಗ್ತಾರೆ ಅಪ್ಪಾಜಿ, ಇಂಪ್ರೂವ್ ಆಗ್ತಾರೆ. ಪಾಪ ಮಿಲನ ಪ್ರಕಾಶ್ ಅವ್ರಿಗೆ ಒಳ್ಳೇದಾಗಬೇಕು, ಪಾಪ ಕುಟುಂಬ ವರ್ಗದವ್ರಿಗೆ ಒಳ್ಳೇದಾಗಬೇಕು. ಹೆಚ್ಚು ಕಡಿಮೆ ನಾನು ಎಷ್ಟೋ ಸರಿ ಅನ್ಕೋತೀನಿ, ಏನೋ ನಾವು ಮಾಡ್ಬೋದಾಗಿತ್ತ ಅಂತ ನನಗೆ ಯಾರೋ ಒಬ್ರು ಮಾಡಿರ್ತಾರೆ ಸಹಾಯ. ಅವಾಗ ಅಪ್ಪ ಭಗವಂತ ಮಾಡಿದೆಯಲ್ಲಪ್ಪ, ಇಷ್ಟಾದರೂ ಆಯ್ತಲ್ಲ ಅವ್ರಿಗೆ ಅಂತ ನಾವು ಸಂತೋಷ ಪಡ್ತೀವಿ. ನಮ್ಗೆ ಅರ್ಥ ಆಗ್ತಾ ಇದ್ರಾ? ಸೊ ದರ್ಶನಿಂದ ಇದು ಒಂದು ಬೆಟಾಲಿಯನ್ ಉಳಿತದೆ, ದರ್ಶನ್ ಸಿನಿಮಾನಿಂದ, ದರ್ಶನಿಂದ ಉಳಿಯುತ್ತೆ. ಅದನ್ನು ನಾವೇನು ಅನ್ಕೊಬೇಕು? ವಿ ಹ್ಯಾವ್ ಟು ಸಪೋರ್ಟ್ ಇಟ್. ಇಂಡಸ್ಟ್ರಿ ಸಪೋರ್ಟ್ ಮಾಡಿ. ವೆರಿ ಟ್ರೂ. ಇನ್ನು ಉಳಿದಿದ್ದು ನಾವು ಕೂಲಂಕುಷವಾಗಿ ನಮ್ಗೆ ಅದು ಬೇಡ, ನಮ್ಗೆ ಇಂಡಸ್ಟ್ರಿ ಸಪೋರ್ಟ್ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.